ಎಲ್ಲರಿಗೂ ಯೋಗ ಮಾಸ್ಟರ್ ತಕ್ಷಶಿಲ ಗುರುಕುಲ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆತಳಿಸಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, 2025ರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಮುಂಗಡವಾಗಿ ಹೇಳ್ತಾ, ನಾವು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನು ಕೊಡ್ತಾ ಇದ್ದೇವೆ. ಮೊದಲು ಏನು ನಾವು ಗುರುಕಾಣಿಕೆ ತೆಗೆದುಕೊಳ್ತಾ ಇದ್ವಿ, ಅದರ ಅರ್ಧದಷ್ಟು ಗುರುಕಾಣಿಕೆಯನ್ನು ತೆಗೆದುಕೊಳ್ತಾ ಇದ್ದೀವಿ. ಇದು ಆಫರ್ ಆಗಿ ಬಿಟ್ಟಿದ್ದೇವೆ. ಇದೇ ತಿಂಗಳ 12, 13, 14 ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ 3 ದಿವಸ ಈ ಒಂದು ಆಫರ್ ಇರುತ್ತೆ. ಇದನ್ನು ಸಾಧಕರು ಉಪಯೋಗ ಮಾಡಿಕೋಬೇಕು. ಸ್ನೇಹಿತರೆ, ಏನಿದು ಕುಂಡಲಿನಿ ರಾಜಯೋಗ? ಅನೇಕ ಜನಕ್ಕೆ ಪ್ರಶ್ನೆಗಳಿರುತ್ತೆ. ರಾಜಯೋಗ ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನ ಯೋಗ, ಲಯ ಯೋಗ, ಆಮೇಲೆ ಬಾಬಾಜಿಯವರ ಯೋಗ, ಕ್ರಿಯಾಯೋಗ, ಹಠಯೋಗ, ಅನೇಕ ಯೋಗಗಳಿವೆ. ಆದರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಎಲ್ಲ ಯೋಗಗಳಿಗಿಂತ ರಾಜಯೋಗ ಶ್ರೇಷ್ಠ ಅಂತ ಹೇಳ್ತಾನೆ. ಇದು ರಾಜಮಾರ್ಗ. ಈ ಎಲ್ಲ ಯೋಗಗಳಿದ್ರೂ ಕೂಡ ಎಲ್ಲ ಯೋಗಗಳಿಗಿಂತ ಶ್ರೇಷ್ಠ ಮಾರ್ಗ ಇದು. ನೀವು ಭಕ್ತಿಯಿಂದನೂ ಗುರಿಯನ್ನು ತಲುಪಿಸ್ಬೋದು, ಭಕ್ತಿ ಮಾರ್ಗದನ್ನು ಗುರಿ ತಲುಪ್ಬೋದು, ರಾಜಮಾರ್ಗ ಕರ್ಮ ಮಾರ್ಗದಿಂದ ಗುರಿ ತಲುಪ್ಬೋದು, ಜ್ಞಾನ ಮಾರ್ಗದಿಂದನೂ ಗುರಿ ತಲುಪ್ಬೋದು. ಆದರೆ ಅಥವಾ ಎಲ್ಲ ಯೋಗಗಳನ್ನು ಸೇರಿಸಿಕೊಂಡು ಕೂಡ ಹೋಗಿ ಗುರಿಯನ್ನು ತಲುಪ್ಬೋದು. ನೀವು ಭಗವಂತನನ್ನು ತಲುಪ್ಬೋದು. ಆದರೆ ರಾಜಯೋಗ ಏನಿದೆಯಲ್ಲ, ಇದು ರಾಜಮಾರ್ಗ. ಇದು ಎಲ್ಲ ಯೋಗಗಳಿಂದ ಶ್ರೇಷ್ಠ ಮಾರ್ಗ ರಾಜಮಾರ್ಗ ಆಗಿದೆ. ಇದು ಏನನ್ನು ಹೇಳುತ್ತಂದ್ರೆ, ನೋಡಿ, ಈ ಇಂದ್ರಿಯಗಳು, ಚಂಚಲವಾದಂತಹ ಇಂದ್ರಿಯಗಳನ್ನು ನಿಗ್ರಹಿಸುವಂಥದ್ದು ಮತ್ತು ಮನಸ್ಸನ್ನು ಹತೋಟೆಯಲ್ಲಿ ತರುವಂಥದ್ದು, ಈ ಕೆಲಸವನ್ನು ರಾಜಯೋಗ ಮಾಡುತ್ತೆ, ಕುಂಡಲಿನಿ ರಾಜಯೋಗ ಮಾಡುತ್ತೆ. ಇದನ್ನು ಯಾರೆಲ್ಲ ಮಾಡಬೇಕು ಅಂದರೆ, ಕುಂಡಲಿನಿ ರಾಜಯೋಗವನ್ನು ಪ್ರತಿಯೊಬ್ಬ ವ್ಯಕ್ತಿನೂ ಮಾಡ್ಬೋದು. ಎಲ್ಲರಿಗೂ ಆ ಯೋಗ್ಯತೆ, ಅರ್ಹತೆ ಇದೆ. ಎಲ್ಲರೂ ಕುಂಡಲಿನಿ ರಾಜಯೋಗನ ಮಾಡ್ಬೋದು. ಯಾವುದೇ ಧರ್ಮ, ಯಾವುದೇ ಮತ, ಯಾವುದೇ ಜಾತಿ, ಯಾವುದೇ ಪಂಥ ಎಂಬ ಯಾವುದೂ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಮನುಷ್ಯನಾಗಿದ್ದರೆ ಸಾಕವನು. ಇದರ ಉದ್ದೇಶ ಏನಂದರೆ, ಇಂದ್ರಿಯ ಅತೀತವಾದಂತಹ ಜ್ಞಾನವನ್ನು, ಇಂದ್ರಿಯಗೆ ಅತೀತವಾದಂತಹ ಒಂದು ಅನುಭವವನ್ನು ಪಡೆದುಕೊಳ್ಳುವುದೇ ಕುಂಡಲಿನಿ ರಾಜಯೋಗದ ಉದ್ದೇಶ ಆಗಿದೆ. ಎಲ್ಲರೂ ಕಲಿಬೋದು ಅಂತ ಹೇಳಿದ್ರಿ, ನೀವು ಮಾತ್ರ ವಯಸ್ಸಿನ ರೆಸ್ಟ್ರಿಕ್ಷನ್ ಹಾಕಿದ್ದೀರಲ್ಲ ಅಂತ ಕೇಳ್ಬೋದು. ಆದರೆ ಅವರವರ ಯೋಗ್ಯತೆ, ಅರ್ಹತೆ ಆಧಾರದ ಮೇಲೆ ನಾವು ಸಾಧನೆಯನ್ನು ಕೊಡುವಂಥದ್ದು. 18ರಿಂದ 40 ವಯಸ್ಸಿನ ಒಳಗಿರುವಂಥ ಎಲ್ಲ ಸ್ತ್ರೀ ಪುರುಷರಿಗೂ, 45 ಒಳಗಿರುವಂಥ ಎಲ್ಲ ಸ್ತ್ರೀ ಪುರುಷರಿಗೂ 6 ತಿಂಗಳದ ಕೋರ್ಸ್ ಅಥವಾ 1 ವರ್ಷದ ಕೋರ್ಸ್ ಆಗಿ ಕುಂಡಲಿನಿ ರಾಜಯೋಗ ಕೊಡ್ತೀವಿ. ಆದರೆ 45ರಿಂದ 60 ವಯಸ್ಸಿನ ಒಳಗಿರೋರಿಗೆ 3 ವರ್ಷದ ಕೋರ್ಸ್ ಆಗಿ ಕೊಡ್ತೀವಿ. ಅಂದರೆ 18ರಿಂದ 60 ವಯಸ್ಸಿನ ಒಳಗಿರೋರಿಗೆ ಎಲ್ಲರಿಗೂ ಕೂಡ ನಾವು ಈ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನು ಕೊಡ್ತೀವಿ. ಆದರೆ ಕೆಲವು ನಿಯಮಗಳು, ಬ್ರಹ್ಮಚರ್ಯ ಪಾಲನೆ, ನಾನ್ ವೆಜ್ ಬಿಡುವಂಥದ್ದು, ನಾನ್ ವೆಜ್ ತಿನ್ನಬಾರ್ದು, ಆಮೇಲೆ ದುಶ್ಚಟಗಳು ಏನೂ ಇರಬಾರ್ದು, ಇವೆಲ್ಲ ನಿಯಮ. ಅನುಶಾಸನ ಅಂತ ಬರುತ್ತೆ. ಅನುಶಾಸನ ಅಂದರೆ ನಾವು ಏನು ಹೇಳ್ತೀವೋ ಅವೆಲ್ಲ ಅನುಶಾಸನ, ಅವುಗಳನ್ನು ಪಾಲನೆ ಮಾಡಲೇಬೇಕು. ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆಯನ್ನು ಮಾಡುವಂಥದ್ದು, ನಾವು ಕೊಟ್ಟಂಥ ಕಾರ್ಯಗಳನ್ನು, ಕ್ರಿಯೆಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುವಂಥದ್ದು. ಯಾಕೆ ಮಾಡಬೇಕು, ಏನು ಅಂತ ಪ್ರಶ್ನೆ ಮಾಡಬಾರ್ದು. ಯಾಕಂದರೆ ಅದರ ಅರ್ಥ ಏನು, ಯಾಕೆ ನಾವು ಕೊಟ್ಟಿದ್ದೀವಿ, ಇದರ ಪರಿಣಾಮ ಏನು ಅಂತ ನಿಮಗೆ ಮುಂದೆ ಹೋಗ್ತಾ ನಿಮಗೆ ಅರ್ಥ ಆಗಿಬಿಡುತ್ತೆ. ಮತ್ತೆ ನಿಮಗೆ ಪ್ರಶ್ನೆಗಳೇ ಇರೋದಿಲ್ಲ. ಪ್ರಾರಂಭದಲ್ಲಿ ಬರುವಂಥ ಸಾಧಕರಿಗೆ 1008 ಗೊಂದಲಗಳು, 1008 ಪ್ರಶ್ನೆಗಳು ಇರ್ತವೆ. ಎಲ್ಲರಿಗೂ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಕೊಂಡು ಸಂದೇಹ ನಿವಾರಣೆ ಮಾಡೋಕ್ಕೆ ಟೈಮ್ ಇಲ್ಲ, ಇಲ್ಲಿ ಅವಕಾಶ ಇಲ್ಲ, ಆ ಒಂದು ಸಮಯ ಇಲ್ಲ. ಹಾಗಾಗಿ ನಿಮಗೆ
ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ ನಿಮ್ಮೊಳಗೇನೆ ಜ್ಞಾನ ಎಂಬುದು ಅಂಕುರ ಆಗಿ ನಿಮ್ಮ ಎಲ್ಲ ಸಂದೇಹಗಳಿಗೆ ಮುಕ್ತಿ ಸಿಗುತ್ತೆ, ಅದಕ್ಕೆ ಮಾರ್ಗ ಸಿಗುತ್ತೆ, ಪರಿಹಾರ ಸಿಗುತ್ತೆ. ಈ ಕುಂಡಲಿನಿ ರಾಜಯೋಗ ಇಂದ್ರಿಯ ಅತೀತವಾದಂಥ ಒಂದು ಶಕ್ತಿ ಇದೆ. ನಮ್ಮನ್ನ ಒಂದು ಶಕ್ತಿ ನಡೆಸ್ತಾ ಇದೆ. ಇಲ್ಲಿ ನಾವು ನೆಪ ಮಾತ್ರರು. ನಾನು ಈ ಕೆಲಸ ಮಾಡ್ತಾ ಇದ್ದೆ ಅಂದ್ರೆ ನಾನು ಮಾಡ್ತಾ ಇಲ್ಲ, ನನ್ನ ಮೂಲಕ ಇನ್ಯಾವುದೋ ಒಂದು ಶಕ್ತಿ ನಿಂತುಕೊಂಡು ಮಾಡಿಸ್ತಾ ಇದೆ. ಇದನ್ನ ಅನುಭವಕ್ಕೆ ತರಬೇಕು, ಅದನ್ನು ನೋಡಬೇಕು, ಅದನ್ನು ಕಾಣಬೇಕು, ಇದನ್ನು ಅನುಭವಿಸಬೇಕು. ಅದು ಕುಂಡಲಿನಿ ರಾಜಯೋಗ ದಾರಿ ತೋರಿಸ್ಕೊಡುತ್ತೆ. ಕೇವಲ ನನ್ನಿಂದ ಅಲ್ಲ, ನಿಮ್ಮಿಂದ ಕೂಡ ಆ ಶಕ್ತಿ ಇದೆ. ಆದರೆ ಮಾಯ, ಮೋಹ, ಅರಿಷಡ್ವರ್ಗಳು, ಅಷ್ಟಮಲಗಳು, ಈ ಮಾಯೆ ಪ್ರಪಂಚ ಅದನ್ನು ಬಿಡಿಸ್ಕೊಳ್ಳದೆ ಒದ್ದಾಡ್ತಾ ಇದ್ರಿ. ಆ ಮಾಯೆಯಲ್ಲಿ ನೀವು ಅದನ್ನು ಬಿಡಿಸ್ಕೋಬೇಕಾದ್ರೆ ಚಂಚಲವಾಗಿರುವಂಥ ಈ ಇಂದ್ರಿಯಗಳನ್ನು ಒಳಮುಖ ಮಾಡ್ಕೋಬೇಕು, ಮನಸ್ಸನ್ನು ಒಳಮುಖ ಮಾಡ್ಕೋಬೇಕು. ನಮ್ಮಲ್ಲೇ ಇರುವಂತಹ ಒಂದು ಜ್ಞಾನ, ಒಂದು ಒಳಗಿರುವಂತಹ ಒಂದು ಶಕ್ತಿ ಇದೆಯಲ್ಲ, ಅದು ನಿಮಗೆ ಹೋಗ್ತಾ ಹೋಗ್ತಾ ಸಾಧನೆ ಮಾಡ್ತಾ ಮಾಡ್ತಾ ಅನುಭವಕ್ಕೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಭಗವಂತ ಎಲ್ಲೋ ಇದ್ದಾನೆ ಅಂತ ಎಲ್ಲೆಲ್ಲೋ ಹುಡುಕಾಡಕ್ಕೆ ಹೋಗ್ತೀವಿ. ಭಗವಂತ ಎಲ್ಲಿಯೂ ಹೊರಗಡೆ ಇಲ್ಲ, ನಿಮ್ಮೊಳಗೆ ಇದ್ದಾನೆ. ಅದನ್ನು ನಾವು ಕುಂಡಲಿನಿ ರಾಜಯೋಗದಲ್ಲಿ ತೋರಿಸ್ಕೊಡುವಂಥದ್ದು, ಅನುಭವ ಮಾಡಿಸ್ಕೊಡುವಂಥದ್ದು. ನೋಡಿ, ಈಗಾಗಲೇ ನಮ್ಮ ಸಾಧಕರು 100ಕ್ಕೂ ಹೆಚ್ಚು ಜನ ಕುಂಡಲಿನಿ ಆಕ್ಟಿವೇಶನ್ ಮಾಡ್ಕೊಂಡಿದ್ದಾರೆ. ಒಂದು 50ಕ್ಕೂ ಹೆಚ್ಚು ಜನ ನಮ್ಮ ಯೋಗ ಮಾಸ್ಟರ್ ಚಾನಲ್ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಕುಂಡಲಿನಿ ಆಕ್ಟಿವೇಶನ್ ಮಾಡಿಕೊಂಡು. ಸಾಕ್ಷಿ ನಿಮ್ಮ ಮುಂದಿದೆ. ಇನ್ನೂ ನಿಮಗೆ ನಂಬಿಕೆ ಬಂದಿಲ್ಲ ಅಂದರೆ ನಾವು ಅಡ್ರೆಸ್ ಹಾಕಿರ್ತೀವಿ. ಕೆಲವು ಸಾಧಕರು ಅವರು ಊರಿಗೆ ಹೋಗಿ ಅವ್ರನ್ನ ಸಂಪರ್ಕ ಮಾಡಿ ವಿಚಾರ ತಿಳ್ಕೊಂಡು ಕೂಡ ಬಂದು ದೀಕ್ಷೆ ತಗೋಬಹುದು. ಯಾವುದು ಇಲ್ಲಿ ಸುಳ್ಳು ಯಾವುದೂ ಇಲ್ಲ, ಡೋಂಬರಾಟ ಯಾವುದೂ ಇಲ್ಲ, ವಾಸ್ತವ ಸತ್ಯನೇ ಇದು. ಆದರೆ ನಾವು ಹಾಕುವಂಥ ಅನುಶಾಸನಗಳನ್ನು ಪಾಲನೆ ಮಾಡಲೇಬೇಕು. ಯಮ ನಿಯಮಾದಿಗಳನ್ನು ಪಾಲಿಸಬೇಕು. ಸತ್ಯವನ್ನು ಹೇಳಬೇಕು, ಸುಳ್ಳನ್ನು ಹೇಳಬಾರ್ದು. ಆಮೇಲೆ ನನ್ನದಲ್ಲದೆ ಇರುವಂಥ ವಸ್ತುವನ್ನು ನಾವು ಅದರ ಮೇಲೆ ಅಧಿಕಾರ ಚಲಾಯಿಸಬಾರ್ದು. ಆಮೇಲೆ ಹಿಂಸೆಯನ್ನು ಮಾಡಬಾರ್ದು, ಯಾವುದೇ ಪ್ರಾಣಿಯನ್ನು, ಪಕ್ಷಿಯನ್ನು ಹಿಂಸೆ ಮಾಡಬಾರ್ದು. ಅದು ಕೂಡ ನನ್ನಂತೆ ಅಂತ ನಾವು ತಿಳ್ಕೋಬೇಕು. ಆಮೇಲೆ ನಮಗೆ ಅನುಕೂಲಕ್ಕಿಂತ ಹೆಚ್ಚಿನ ಸಂಗ್ರಹಣೆ ಮಾಡಬಾರ್ದು ವಸ್ತುಗಳನ್ನು. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೋಬೇಕು. ವರ್ಷಗಟ್ಟಲೆ ಆಗುವಷ್ಟು, 3 ತಲೆಮಾರಿಗೆ ಆಗುವಷ್ಟು ಸಂಪಾದನೆ ಮಾಡಿ ಇಟ್ಕೋಬಾರ್ದು. ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೋಬೇಕು. ಸರಳ ಜೀವನವನ್ನು ನಡೆಸಬೇಕು. ಎಷ್ಟು ಸರಳವೋ ಅಷ್ಟು ಸರಳವಾಗಿರಬೇಕು. ಮಾತಿನಲ್ಲಿ ಏನು ಹೇಳ್ತೀಯೋ ಮನಸ್ಸಿನಲ್ಲಿ ಅದೇ ಇರಬೇಕು. ಮತ್ತು ಕೈ ಕೆಲಸನೂ ಅದೇ ಮಾಡ್ತಿರ್ಬೇಕು. ಅಂದ್ರೆ ನೀನು ಮಾಡುವಂಥ ಕೆಲಸ ಅದೇ ಆಗಿರಬೇಕು. ನಿನ್ನ ಮನಸ್ಸು ಅದನ್ನೇ ಹೇಳಬೇಕು, ನಿನ್ನ ಬಾಯಿನೂ ಅದನ್ನೇ ಹೇಳ್ತಿರ್ಬೇಕು. ಕಾಯ, ವಾಚ, ಮನಸ ಎಲ್ಲ ಏಕೋಭಾವ, ಶುದ್ಧವಾಗಿರಬೇಕು. ಇವೆಲ್ಲ ಅನುಶಾಸನಗಳು. ಹೀಗೆ ಇರಬೇಕು. ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು. ಬ್ರಾಹ್ಮಿ ಮುಹೂರ್ತದಲ್ಲೇ ಸಾಧನೆ ಮಾಡಬೇಕು. ಆಮೇಲೆ ಸಂಜೆ 6:30ರಿಂದ 7:30 ಅದು ಗೋಧೂಳಿ ಮುಹೂರ್ತ. ಆ ಮುಹೂರ್ತದಲ್ಲೇ ಸಾಧನೆ ಮಾಡಬೇಕು. ದೇವರ ನಾವು ಕೊಟ್ಟಂಥ ಸಾಧನೆಯನ್ನ, ಧ್ಯಾನವನ್ನಾಗಲಿ, ಪಾರಾಯಣವನ್ನಾಗಲಿ, ಇದೆಲ್ಲ ಅನುಶಾಸನ. ಯಾರು ನಾವು ಕೊಟ್ಟಂಥ ಈ ಅನುಶಾಸನಗಳನ್ನು ಚಾಚು ತಪ್ಪದೆ ಕಡ್ಡಾಯವಾಗಿ ಯಾರು ಸರಿಯಾಗಿ ಪಾಲನೆ ಮಾಡ್ತಾರೋ ಅವರಿಗೆ ಖಂಡಿತವಾಗಿ ಪ್ರತಿಫಲ ದೊರೆಯುತ್ತೆ. ಏನೋ ಕೊಟ್ಟಿದ್ದಾರೆ ಅಂತ ಕಾಟಾಚಾರಕ್ಕೆಲ್ಲ ಮಾಡೋದಲ್ಲ. ಯಾಕೆಂದ್ರೆ ನಾವು ಇಲ್ಲಿ ಶಕ್ತಿಪಾತ್ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನು ಕೊಟ್ಟಿರ್ತೀವಿ, ಶಕ್ತಿಪಾತ್ ದೀಕ್ಷೆಯನ್ನು ಕೊಟ್ಟಿರ್ತೀವಿ. ನಿಮ್ಮ ಸ್ವಲ್ಪ ಕರ್ಮಗಳನ್ನು ನಾವು ತಗೊಂಡು ನಿಮಗೆ ಶಕ್ತಿಪಾತ್ ಮಾಡಿ ದೀಕ್ಷೆ ಕೊಟ್ಟಿರ್ತೀವಿ. ನಮ್ಮ ಶಕ್ತಿ ವ್ಯರ್ಥ ಆಗಿ ಹೋಗುತ್ತಾ? ನೀವು ಸರಿಯಾಗಿ ಸಾಧನೆ ಮಾಡಲಿಲ್ಲ, ಅನುಶಾಸನ ಪಾಲನೆ ಮಾಡದೆ ನೀವು ಸಾಧನೆ ಮಾಡಲಿಲ್ಲ ಅಂದರೆ ನಮ್ಮ ಶಕ್ತಿ ವ್ಯರ್ಥ ಆಗಿ ಹೋಗುತ್ತೆ. ನಾವು ಯಾರಿಗಾಗಿ ಮಾಡ್ತಾ ಇದ್ವಿ? ಲೋಕದ ಹಿತಕ್ಕಾಗಿ ಮಾಡ್ತಾ ಇದ್ವಿ, ಜಗತ್ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ವಿ, ನಿಮ್ಮ ಉದ್ಧಾರಕ್ಕಾಗಿ ನಾವು ಮಾಡ್ತಾ ಇದ್ವಿ. ಆಧ್ಯಾತ್ಮಿಕ ಸಂಬಂಧ, ಗುರು ಶಿಷ್ಯರ ಸಂಬಂಧ ಎಂಬುದು ತಂದೆ ತಾಯಿಗಂತ, ಅಣ್ಣ ತಮ್ಮಂದ್ರಿಗಂತ, ಗಂಡ ಹೆಂಡತಿಗಿಂತ ಮೀರಿದಂಥ ಒಂದು ಸಂಬಂಧ ಇದೆ ಗುರು ಶಿಷ್ಯರ ಸಂಬಂಧ. ಯಾಕೆ? ನಿಮ್ಮ ತಂದೆ ತಾಯಿಗಳು ನಿಮ್ಮ ಉದ್ಧಾರ ಆಗೋದಕ್ಕೆ ಮಾರ್ಗದರ್ಶನ ಕೊಡೋದಿಲ್ಲ. ಅಣ್ಣ ತಮ್ಮಂದರು, ನಿನ್ನ ಹೆಂಡತಿನೂ ಕೂಡ ನಿಮಗೆ ನೀನು ಮುಕ್ತನಾಗಬೇಕು ಅಂತ ಮುಕ್ತನಾಗ್ತೀನಿ ಅಂದರೆ ಬಿಡೋದಿಲ್ಲ, ಮಾರ್ಗದರ್ಶನ ಕೊಡೋದಿಲ್ಲ, ಬಿಡೋದೂ ಇಲ್ಲ. ಆದರೆ ಗುರು ನಿಮ್ಮನ್ನು ಆತ್ಮ ಉದ್ಧಾರ ಮಾಡ್ತಾನೆ. ಗುರು ನಿಮ್ಮ ಆತ್ಮ ಉದ್ಧಾರ ಮಾಡ್ತಾನೆ. ನಿಮ್ಮ ತಂದೆ ತಾಯಿಗಳು ನೋಡಿ, ನಾನು ಸಾಧನೆ ಮಾಡ್ತೀನಿ, ಅದೇನು ಸಾಧನೆ ಮಾಡ್ತೀವಿ ಬಿಡ,
ಅವರು ನಿಮ್ಮನ್ನು ಕಟ್ಟಾಕೋಕ್ಕೆ ಪ್ರಯತ್ನ ಮಾಡ್ತಾರೆ. ಇಷ್ಟು ತಿಳ್ಕೊಬೇಕು ನೀವಿಲ್ಲಿ. ತಂದೆ, ತಾಯಿ, ಅಣ್ಣ, ತಮ್ಮ, ಹೆಂಡತಿ, ಮಕ್ಕಳು, ಇದೆಲ್ಲ ಏನಿದೆ, ಒಂದು ಮರದೊಳು ಅಖಿಲ ಪಕ್ಷಿಗಳು ಸಂಜೆಯೋಳು ಕೂಡಿ ಬೆಳಗಿನೋಳು ಹಾರಿ ಹೋಗುವಂತೆ ಈ ಬಂಧು ಬಳಗ, ಅಣ್ಣ ತಮ್ಮ, ಅಕ್ಕ ತಮ್ಮ ಏನು ಇದೆಯಲ್ಲ, ನಿಮ್ಮ ಸಂಬಂಧ, ರಕ್ತ ಬಳಗ ಏನಿದೆಯಲ್ಲ, ಇವು ಒಂದಕ್ಕೊಂದು ಋಣ ಸಂಬಂಧದಿಂದ ಕೂಡಿರುವಂತಹವು. ಒಂದಕ್ಕೊಂದು ಋಣ ಸಂಬಂಧದಿಂದ ನಿಮಗೆ ಅಟ್ಯಾಚ್ ಆಗಿದೆ. ಈ ಶರೀರಕ್ಕೆ ಅಟ್ಯಾಚ್ ಆಗಿರೋವು ಇವು, ನಿನ್ನ ಆತ್ಮಕ್ಕೆ ಅಟ್ಯಾಚ್ ಆಗಿರೋವು ಅಲ್ಲವು, ಇವೆಲ್ಲ ಹೊರಗಡೆ ಇರೋವು. ನೀನು ಶರೀರ ಅಲ್ಲ, ನೀನು ಆತ್ಮ. ನಾನು ಚಿದಾನಂದ ಸ್ವರೂಪನಾದ ಆತ್ಮ. ಅದನ್ನು ನೀವು ತಿಳ್ಕೋಬೇಕು. ಅವರು ಸಮಯ ಬಂದಾಗ ಅವ್ರು ನಿನ್ನ ಬಿಟ್ಟು ಅಗಲಿ ಹೋಗಿಬಿಡ್ತಾರೆ, ನಿಮ್ಮನ್ನು ಬಿಟ್ಟು ಹೋಗಿಬಿಡ್ತಾರೆ. ಅವರು ನಿನ್ನ ಋಣ ತೀರಿದ ತಕ್ಷಣ ಅವರು ಅಗಲಿ ಹೋಗಿಬಿಡ್ತಾರೆ. ಅದಕ್ಕೆ ಮೋಹಕ್ಕೆ ಒಳಗಾಗಬೇಡ, ಮಾಯೆ ಮೋಹಕ್ಕೆ ಒಳಗಾಗಬೇಡ. ನೀನು ಯಾರು ಎಂಬುದನ್ನು ತಿಳಿ. ನೀನು ಜಗತ್ತಿಗೆ ಯಾಕೆ ಬಂದಿ ಅವನನ್ನು ತಿಳಿ. ನಿನ್ನ ಆತ್ಮ ಉದ್ಧಾರ ಮಾಡ್ಕೊಳ್ಳೋಕ್ಕೋಸ್ಕರ ನೀನು ಬಂದೆಗೆ. ಈ ಜನನ ಮರಣದ ಚಕ್ರವನ್ನು ದಾಟೋದಕ್ಕೋಸ್ಕರ ನೀನು ಬಂದೆಗೆ. ಇದನ್ನು ನೀನು ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡಿಸೋನು ಯಾರು? ಗುರು ಅರ್ಥ ಮಾಡಿಸ್ತಾನೆ. ಗುರು ಅರ್ಥ ಮಾಡಿಸ್ತಾನೆ. ಹಾಗಾದರೆ ಗುರು ಈಗ ತಿಳ್ಕೊಳ್ಳಿ, ಎಷ್ಟು ಶ್ರೇಷ್ಠ ಇದ್ದಾನೆ. ಗುರು ಪದವಿ ಎಂಬುದು ಎಷ್ಟು ಶ್ರೇಷ್ಠ ಇದೆ ಒಬ್ಬ ಮನುಷ್ಯನ ಜೀವನದಲ್ಲಿ. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆದರೆ ಈ ಸಾಧನೆ ಮಾಡಿದ ತಕ್ಷಣ ನಿಮ್ಮನ್ನ ಹೆಂಡ್ರ ಮಕ್ಕಳಿಗೆ ಬಿಟ್ಬಿಡಿ ಅಂತ ನಾವು ಹೇಳೋದಿಲ್ಲ, ಸಂಸಾರ ಮಾಡಬೇಡಿ ಅಂತ ನಾವು ಹೇಳೋದಿಲ್ಲ. ಕೆಲವೊಂದು ಅನುಶಾಸನಗಳನ್ನು ಪಾಲನೆ ಮಾಡಬೇಕು. ಜೊತೆಗೆ ಸಂಸಾರದಲ್ಲಿದ್ದೆ ಮುಕ್ತಿಯನ್ನು ಪಡ್ಕೋಬೇಕು. ಸಂಸಾರದಲ್ಲಿದ್ದೆ ಮುಕ್ತಿಯನ್ನು ಪಡ್ಕೋಬೇಕು. ನಿಮ್ಮ ಹೆಂಡತಿ ಮಕ್ಕಳನ್ನು ಪ್ರೀತಿಸಿ, ನಿಮ್ಮ ಸಂಸಾರವನ್ನು ಪ್ರೀತಿಸಿ, ನಿಮ್ಮ ಸಮಾಜವನ್ನು ಪ್ರೀತಿಸಿ, ನಿಮ್ಮ ದೇಶವನ್ನು ಪ್ರೀತಿಸಿ. ಆದರೆ ಹೇಗೆ ಜೀವನ ಮಾಡಬೇಕು ಅಂದರೆ ಪದ್ಮಪತ್ರದ ಎಲೆಯಂತೆ, ಅಂದರೆ ಕಮಲದ ಹೂವಿನ ಎಲೆ ನೀರಿನಲ್ಲಿ ನೀರು ಅಂಟಿಸ್ಕೊಳ್ದಂಗೆ, ಮಳೆ ಹುಳ ಕೆಸರಿನಲ್ಲಿದ್ರು ಕೆಸರು ಅಂಟಿಸ್ಕೊಳ್ದಂಗೆ ಇರುತ್ತೆ. ಹಾಗೆ ನೀವು ಕೂಡ ಸಮಾಜದಲ್ಲಿ, ಕುಟುಂಬದಲ್ಲಿ, ಮನೆಯಲ್ಲಿ ಹೀಗಿರಬೇಕು. ಹೀಗಿರಬೇಕಂದ್ರೆ ಬಾಯಲ್ಲಿ ಹೇಳಿದ ತಕ್ಷಣ ಆಗೋದಿಲ್ಲ. ಅದಕ್ಕೆ ಅನುಶಾಸನ, ಯೋಗ ಮಾರ್ಗ, ಪೂಜಾ ಮಾರ್ಗ, ಗುರುವಿನ ಮಾರ್ಗ ಅಂತ ಇದೆ. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಮಾರ್ಗದಲ್ಲಿ ನಡೆದಾಗ ನಿಮಗೆ ಸಂಸಾರದಲ್ಲಿ ಆ ರೀತಿಯಾಗಿ ಇರೋದು ಬರುತ್ತೆ. ಇಲ್ಲ ಅಂದರೆ ಈ ಕಡೆ ಕೇಳೋದು, ಈ ಕಡೆ ಬಿಡೋದು, ಮತ್ತೆ ಅದೇ ಕೆಲಸ ಮಾಡೋದು, ಹಾಗಾಗತ್ತೆ. ಅಂದರೆ ಈ ಆಧ್ಯಾತ್ಮ ಮಾರ್ಗಕ್ಕೆ ಹೋಗೋದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೂ, ಮನುಷ್ಯನ ಅನ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿಗಳು ಇದೆ, ಅವನಿಗೆ ಹಕ್ಕಿದೆ. ಆದರೆ ಅವನಲ್ಲಿ ಉತ್ಸಾಹ ಎಲ್ಲಿಯವರೆಗೆ, ಪ್ರಾರಂಭದಲ್ಲಿರುವಂಥ ಉತ್ಸಾಹ ಈ ಸಾಧನೆ ಮುಗಿಯುವವರೆಗೂ ಅವನಲ್ಲಿ ಉತ್ಸಾಹ ಇರಬೇಕು. ಅಂದಾಗ ಮಾತ್ರ ಈ ಕುಂಡಲಿನಿ ರಾಜಯೋಗ ಮಾರ್ಗದಲ್ಲಿ ಅವನು ಯಶಸ್ವಿ ಆಗೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಈ ಕುಂಡಲಿನಿ ರಾಜಯೋಗ ಸಾಧನೆ ಮಾಡಿದ್ರೆ ಏನು ಪ್ರಯೋಜನಗಳು ಅಂದರೆ, ಏನು ಪ್ರಯೋಜನ ಇಲ್ಲ ಅಂತ ಕೇಳಿ, ಏನು ಇದೆ ಅಂತ ಕೇಳಕ್ಕೆ ಹೋಗ್ಬೇಡಿ. ಏನಿಲ್ಲ ಅಂತ ಕೇಳಿ, ಎಲ್ಲ ರೀತಿಯ ಪ್ರಯೋಜನಗಳಿವೆ. ಮಾನಸಿಕ ಖಿನ್ನತೆಯಿಂದ ಹೊರಗಡೆ ಬಿಡ್ತೀರ, ಸತ್ಯಾಸತ್ಯದ ಜ್ಞಾನ ನಿಮಗೆ ಸಿಗುತ್ತೆ. ಜೀವನದಲ್ಲಿ ಏನು ಅಂದ್ಕೊಳ್ತೀರ ಅದನ್ನೆಲ್ಲ ಸಾಧನೆ ಮಾಡ್ತೀರ ನೀವು. ಇಲ್ಲಿ ನೀವು ಏನಾದರೂ ದೊಡ್ಡ ಸಿದ್ಧಿ ಬೇಕು, ಏನಾದರೂ ಒಂದು ಸಿದ್ಧಿ ಬೇಕು ಅಥವಾ ಅಂದರೆ ಯಾವ ರೀತಿಯ ಸಿದ್ಧಿಗಳು? ಅನೇಕ ಸಿದ್ಧಿಗಳಿದ್ದಾವೆ. ಅದರಲ್ಲಿ ಮಾಯ ಆಗುವಂಥದ್ದು, ಯಾರಿಗೆ ಕಾಣ್ದಂಗೆ ಇರುವಂಥದ್ದು, ಅಂತಹ ಸಿದ್ಧಿಗಳು ಆಗಿರ್ಬೋದು. ಅಥವಾ ಗಾಳಿಯಲ್ಲಿ ಸಂಚಾರ ಮಾಡುವಂಥದ್ದು ಆಗಿರ್ಬೋದು. ಅನೇಕ ಸಿದ್ಧಿಗಳು ಇದ್ದಾವೆ. ಈ ಸಿದ್ಧಿಗಳೆಲ್ಲ ಸಿಗ್ತಾವ ಅಂತ ನೀವು ಕೇಳಿ, ಆ ಸಿದ್ಧಿಗಳು ಕೂಡ ಸಿಗ್ತವೆ. ಆದರೆ ಸಂಯಮ ಮಾಡಬೇಕು. ಸಂಯಮ ಮಾಡುವುದಂದರೆ ಈಗ ಧ್ಯಾನ, ಧಾರಣ, ಸಮಾಧಿ ಇವುಗಳ ಮೇಲೆ ಸಂಯಮ ಮಾಡಬೇಕು. ಅದರ ಮೇಲೆ ಮನಸ್ಸನ್ನು ತೈಲಧಾರೆಯಂತೆ ಎಷ್ಟೋ ತಿಂಗಳು, ಎಷ್ಟೋ ವರ್ಷದವರೆಗೆ ಆ ಒಂದು ವಿಷಯದ ಮೇಲೆ ಮನಸ್ಸನ್ನು ಇದನ್ನು ಮಾಡಿದಾಗ, ಅರಿಬಿಟ್ಟಾಗ ನಿಮಗೆ ಅಂಥ ಒಂದು ಸಿದ್ಧಿ ಸಿಗಕ್ಕೆ ಸಾಧ್ಯ ಇದೆ. ಬೇಕಾದಂಥ ಸಿದ್ಧಿಯನ್ನು ಪಡ್ಕೋಬೋದು ನೀವು ಕುಂಡಲ ರಾಜಯೋಗ ಮಾಡಿದ ಮೇಲೆ. ಆದರೆ ಸಂಯಮ ಭಾಳ ಮುಖ್ಯ. ಸಂಯಮ ಭಾಳ ಮುಖ್ಯ. ಧ್ಯಾನ, ಧಾರಣ, ಸಮಾಧಿ ಇದನ್ನು ಸತತವಾಗಿ ಸಾಧನೆಯಲ್ಲಿ ಅನುಭವಿಸ್ಬೇಕಾಗ್ತದೆ. ಇಂದ್ರಿಯ ಧ್ಯಾನವನ್ನು ಪಡ್ಕೊಂಡು, ಅಂದರೆ ಒಂದೇ ಸಲ ನಮಗೆ ಸಿದ್ಧಿಗಳನ್ನು ಕೊಡ್ರಿ, ಸಿದ್ಧಿ ಮಾರ್ಗ ಕೊಡಿ ಹಂಗೆ ಬರೋದಿಲ್ಲ. ಕುಂಡಲಿನಿ ರಾಜಯೋಗ ದೀಕ್ಷೆ ತಗೋಬೇಕು. ನಾವು ಹೇಳಿದಂಥ 1 ವರ್ಷದ ಸಾಧನೆಯನ್ನು ಮಾಡಬೇಕು. ನಿಮಗೆ ಸಮಾಧಿ ಸ್ಥಿತಿಗೆ ಏರಬೇಕು. ಸಮಾಧಿ ಸ್ಥಿತಿ, ಧ್ಯಾನ, ಧಾರಣ, ಸಮಾಧಿ, ಒಂದು ವಸ್ತು ಮೇಲೆ ಧಾರಣ ಮಾಡುವಂಥದ್ದು.
ಧ್ಯಾನ ಮಾಡುವಂಥದ್ದು. ಅದನ್ನು ಒಂದು ವಸ್ತುವಿನ ಮೇಲೆ ಹರಿಬಿಟ್ಟಾಗ, ಸತತವಾಗಿ ಹರಿಬಿಟ್ಟಾಗ ಆ ವಸ್ತು ಆ ಶಕ್ತಿಯನ್ನು ನಿಮಗೆ, ಅದರ ರಹಸ್ಯವನ್ನು ಬಿಡುತ್ತೆ, ಆ ಶಕ್ತಿಯನ್ನು ನಿಮಗೆ ಕೊಡುತ್ತೆ. ಎಂಥದ್ದು ಬೇಕಾದರೂ ಸಿದ್ಧಿಗಳನ್ನು ನೀವು ಕುಂಡಲ ರಾಜಯೋಗದಲ್ಲಿ ಮಾಡ್ಕೋಬಹುದು. ಆದರೆ ಯಮ ನಿಯಮಗಳ ಪಾಲನೆ ಕಡ್ಡಾಯವಾಗಿರುತ್ತೆ. ಯಮ ನಿಯಮ ಸರಿಯಾಗಿ ನಿಮ್ಮ ಜೀವನದಲ್ಲಿ ಅನುಸರಣೆ ಮಾಡಿದ್ದೇ ಆದರೆ ಬೇಕಾದಂಥ ಸಿದ್ಧಿಗಳನ್ನು ಕೂಡ ನೀವು ಸಾಧಿಸ್ಬೋದು. ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಇದು ಅಸಾಧ್ಯ ಏನಲ್ಲ, ಎಲ್ಲ ಸಾಧ್ಯ ಇದೆ. ಅನೇಕ ಜನ ನೀವು ಪ್ರಶ್ನೆ ಮಾಡ್ಬೋದು, ಹೌದು ಎಲ್ಲ ಸಿದ್ಧಿಗಳು ಸಿಗುತ್ತೆ ಅಂತ ನೀವು ಹೇಳ್ತೀರ, ಅಂದರೆ ನೀವು ಯಾಕೆ ಸಿದ್ಧಿಗಳನ್ನು ಪಡ್ಕೊಂಡಿಲ್ಲ, ನೀವು ಯಾಕೆ ಸಿದ್ಧಿಗಳನ್ನು ತೋರಿಸ್ತಾ ಇಲ್ಲ, ಈ ಪ್ರಶ್ನೆನೂ ನೀವು ಮಾಡ್ಬೋದು. ಯಾಕಂದರೆ ಸಿದ್ಧಿಗಳಿಂದ ಹೋದರೆ ಮುಕ್ತಿ ಸಿಗೋದಿಲ್ಲ. ಯಾಕಂದರೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಯಾವುದಾದ್ರೂ ಒಂದು ಸಿದ್ಧಿ ನಿನ್ನ ಹತ್ರ ಇದ್ದರೆ ಭಗವಂತ ನೀನು ದೊರೆಯೋದಿಲ್ಲ, ಮುಕ್ತಿ ನೀನು ಸಿಗೋದಿಲ್ಲ. ಅದಕ್ಕೆ ಸಿದ್ಧಿಯಿಂದ ಹೋಗಬೇಡ ಅಂತಂದು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ರಾಮಕೃಷ್ಣ ಪರಮಹಂಸರು ಕೂಡ ತಮ್ಮ ಶಿಷ್ಯರಿಗೆಲ್ಲ ಹೇಳ್ತಾ ಇದ್ರು, ಸಿದ್ಧಿಯಿಂದ ಹೋಗಬೇಡಿ ಅಂತ. ಸಿದ್ಧಿಯಿಂದ ಹೋದರೆ ನೀವು ಅಧಪತನ ಹೋಗ್ತೀರಿ, ಅಥವಾ ಕಾಲ್ ಜಾರ್ಕೊಂಡು ಹೋಗ್ತೀರಿ, ಯೋಗ ಭ್ರಷ್ಟರಾಗ್ತೀರಿ ಎಂಬ ದೃಷ್ಟಿಯಿಂದ ಅವರು ಸಿದ್ಧಿಯಿಂದ ಹೋಗಬೇಡಿ ಅಂತ ಹೇಳಿದ್ರು. ಆದರೆ ನಾನು ಯಾವುದೇ ಸಿದ್ಧಿಯಿಂದ ಹೋಗ್ತಾ ಇಲ್ಲ. ನಾನು ನನ್ನ ಆತ್ಮದಲ್ಲಿ ಆನಂದದಲ್ಲಿ ನಾನಿದ್ದೇನೆ, ಆತ್ಮದ ಆನಂದದಲ್ಲಿ ನಾನಿದ್ದೇನೆ. ನನಗೆ ಯಾವ ಸಿದ್ಧಿಗಳು ಬೇಡ. ನಿಮಗೂ ಬೇಕಾದರೆ ದಾರಿ ತೋರಿಸ್ತೀನಿ, ಆದರೆ ನನಗೆ ಯಾವ ಸಿದ್ಧಿಗಳು ಬೇಡ. ನಾನು ಆತ್ಮದಲ್ಲೇ ಆತ್ಮವನ್ನು ಕಾಣುತ್ತಾ ಸಂತುಷ್ಟವಾಗಿದ್ದೇನೆ. ನನಗೇನು ಬೇಕು, ನನಗೆಷ್ಟು ಬೇಕು ಅಷ್ಟರಲ್ಲಿ ನಾನು ಆನಂದವಾಗಿದ್ದೇನೆ ಅಂತ ಹೇಳ್ತಾ, ಸಾಧಕರಿಗೆ ನಾಳೆ 12, ನಾಡ್ದು 13, ನಾಡ್ದು 14, 12, 13, 14 ಸಂಕ್ರಾಂತಿ ಪ್ರಯುಕ್ತ ಕುಂಡಲಿನಿ ರಾಜಯೋಗ, ಶ್ರೀವಿದ್ಯೆ, ಶಟಸ್ಥಲ ಯೋಗ ದೀಕ್ಷೆಯನ್ನು ನೀಡಲಾಗುತ್ತೆ. ಸಾಧಕರು ಹೆಚ್ಚು ಜನ ಬಂದು ಇದರ ಉಪಯೋಗ ಪಡ್ಕೋಬೇಕು. ನಮ್ಮ ಈಗ ಈ 3 ದಿವಸ ಫೀಸ್ ಮಾತ್ರ ಕಡಿಮೆ ಇಟ್ಟಿರ್ತೀವಿ, ಅರ್ಧ ಫೀಸನ್ನು ಇಟ್ಟಿರ್ತೀವಿ. ದಯವಿಟ್ಟು ಸಹಕರಿಸಬೇಕು. ನಾವು ಈಗ ನೆಲಮಂಗಲ ಹತ್ರ ಗುರುಕುಲನ ಕಟ್ಟಿಸ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ, ಇನ್ನೊಂದು 25% ಕೆಲಸ ಬಾಕಿ ಇದೆ. ಅದಕ್ಕಾಗಿ ಫೀಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದೊಂದಿಟ್ಟು ಕೆಲಸ ಮುಗೀತೆ ಅಂದರೆ ಆಮೇಲೆ ಮುಂದಿನ ದಾರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.